ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಆಗಿ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶನೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯುಗಾದಿ ಹಬ್ಬದ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನಮಗೆಲ್ಲರಿಗೂ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ. ಇಂಡಿಯನ್ಸ್ಗೆ ಅಂದರೆ ಕರ್ನಾಟಕದ ಈ ಭಾರತದ ಜನತೆಗೆ ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಅಂತ. ಹಾಗಾಗಿ ಹೊಸ ವರ್ಷನ ನಾವು ಯುಗಾದಿಲಿ ಆಚರಣೆ ಮಾಡ್ತೀವಿ. ಬೇವು ಬೆಲ್ಲನ ತಿಂದು ಸಿಹಿ ಕಹಿಗಳನ್ನು ಹಂಚ್ಕೊಂಡು ಹಬ್ಬನ ನಾವು ಆಚರಣೆ ಮಾಡ್ತೀವಲ್ವ. ಹಾಗಾಗಿ ಹೊಸ ವರ್ಷದ ಆಚರಣೆ ನಮಗೆಲ್ಲರಿಗೂ ಹಿಂದೂಗಳಿಗೆ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ಈ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡೋಣ ಬನ್ನಿ ಸ್ನೇಹಿತರೆ. ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ರಾಶಿಯವರಿಗೆ ಹೇಗಿರುತ್ತೆ 2026 ಅನ್ನೋದರ ಬಗ್ಗೆ ಕೊಟ್ಟಿದ್ದೀನಿ. ಈ ಕೂಡಲೇ ತಾವೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ ವಿಡಿಯೋನ. ಮಾರ್ಚ್ ಅಂದರೆ ಇನ್ನೇನು ನೆಕ್ಸ್ಟ್ ಮಂತು ಮಾರ್ಚ್ ಬರ್ತಾ ಇದೆ ಅಲ್ವಾ. ಮಾರ್ಚ್ 19ನೇ ತಾರೀಕು ಅಂದರೆ 3ನೇ ತಿಂಗಳಲ್ಲಿ 2026ರಲ್ಲಿ ಹಬ್ಬ ಬರ್ತಾ ಇದೆ. 6:35 ಸೂರ್ಯೋದಯ. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಇದರ ಪ್ರಕಾರ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಒಂದು 80% ಚೆನ್ನಾಗಿರುತ್ತೆ, ಒಂದು 20% ಹಾಗೆ ಹೀಗೆ ಇದೆ. ಸೊ ಅದು ಯಾವ ಥರ ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ಲಾನೆಟರಿ ಪೊಸಿಷನ್ಸ್ ಏನಂದರೆ ಗ್ರಹಗಳ ಯಾವ್ಯಾವ ಸ್ಥಾನದಲ್ಲಿರುತ್ತೆ ಅಂತ ನೋಡೋದಾದರೆ, ಮಕರ ರಾಶಿ ಅಧಿಪತಿ, ಆಮೇಲೆ ಧನ ಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಶನಿ ಗ್ರಹ ಬಂದು ಮೂರನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಯಾರ ಜೊತೆ ಸಂಬಂಧಪಟ್ಟಿದ್ದಾರೆ ಅಂದರೆ ಶುಕ್ರನ ಜೊತೆ ಸಂಬಂಧಪಟ್ಟಿದ್ದಾರೆ. ಶುಕ್ರ ಬಂದು ಮಕರ ರಾಶಿಗೆ ಪೂರ್ವ ಪುಣ್ಯಾಧಿಪತಿ. ಅದೇ ರೀತಿ 10ನೇ ಅಧಿಪತಿ ಕರ್ಮಸ್ಥಾನಾಧಿಪತಿ, ಪೂರ್ವ ಪುಣ್ಯಾಧಿಪತಿ, ಸುಕರ್ಮಸ್ಥಾನಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಸಪ್ತಮಾಧಿಪತಿ ಅನ್ನೋ ಚಂದ್ರನ ಜೊತೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಈ ಪಾಯಿಂಟ್ ಇಟ್ಟೇ ನಾವು ಹೇಳಿಬಿಡಬಹುದು, ಇವರಿಗೆ ಭಾರಿ ಒಳ್ಳೆಯದಾಗುತ್ತೆ ಈ ವರ್ಷ. ಆಮೇಲೆ ಭಾಗ್ಯಾಧಿಪತಿ ಅಂತ ಕರಿತೀವಿ. ಬುಧ ಗ್ರಹವನ್ನು ಮಕರ ರಾಶಿಗೆ 2ನೇ ಮನೆ ಧನಸ್ಥಾನದಲ್ಲೇ ಇದೆ. 2ನೇ ಮನೆಯಲ್ಲಿ ರಾಹು ಬೇರೆ ಇದೆ ಧನಸ್ಥಾನದಲ್ಲಿ. 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರಾಹು ಅಂದರೆ ಈ ಕುಜವತ್ ಕೇತು, ಶನಿವತ್ ರಾಹು ಅಂತಾರೆ. ಶನಿ ರೀತಿ ಕೊಡೋರು ಇಲ್ಲಿ ಶನಿ ರೀತಿ ಕೆಡಿಸೋರಿಲ್ಲ ಅಂತಾರಲ್ಲ, ಇದು ಶನಿ ಗ್ರಹಕ್ಕೆ ಮಾತ್ರ ಅನ್ವಯಿಸಲ್ಲ, ರಾಹು ಗ್ರಹಕ್ಕೂ ಅನ್ವಯಿಸುತ್ತೆ. ಅದು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೆಡಿಸೋ ರಾಹು ಆಗಲ್ಲ, ಅವನು ಕೊಡೋ ರಾಹುಗೆ ಆಗೋದ್ರಿಂದ ದುಡ್ಡು ಕಾಸಿನ ಹಣದ ಹೊಳೆ ಹರಿದು ಬರುತ್ತೆ. ಈ ವರ್ಷ ಇವರಿಗೆ ಅಂದರೆ ತಪ್ಪಾಗಲ್ಲ. ಸೊ ಹಣಕಾಸು ಅದು ಎಲ್ಲೆಲ್ಲಿಂದಲೂ ಬರುತ್ತೆ, ಗೊತ್ತಿರಲ್ಲ ಅಷ್ಟು ಹಣಕಾಸು ಬರ್ತಕ್ಕಂಥ ಯೋಗ. ಸೊ ಅದರಿಂದ ಬೈಯಿಂಗ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡ್ತಾರೆ, ಹಣಕಾಸು ಬರುತ್ತೆ. ಯಾವುದೋ ಒಂದು ಕೊಂಡುಕೊಳ್ತಾರೆ, ಲಾಭ ಇರುತ್ತೆ. ಯಾವುದೋ ಒಂದು ಮಾರ್ತಾರೆ, ಲಾಭ ಇರುತ್ತೆ. ಅದು ಭೂಮಿ ಆಗಬಹುದು, ಮನೆ ಆಗಬಹುದು, ವಸ್ತುಗಳು ಆಗಬಹುದು. ಇವೆಲ್ಲ ಮಾಡತಕ್ಕಂಥ ಯೋಗಗಳೆಲ್ಲ ಇದೆ. ಸೊ ಫೈನಾನ್ಷಿಯಲಿ ತುಂಬ ಸೌಂಡ್ ಆಗಿರ್ತದೆ. ಹಣದ ಹೊಳೆ ಹರಿದು ಬರುವಂತಹ ಸಮಯ. ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಲಾಟ್ರಿ ಯೋಗನೂ ಕೂಡ ಇದೆ ಸ್ನೇಹಿತರೆ. ಅದರಿಂದ ಲಾಟ್ರಿಗೂ ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡಬಹುದು. ಸೊ ಅದರಲ್ಲಿ ಹೊರ ದೇಶದಲ್ಲಿ ಇರೋರಿಗಿಂತ ಲಾಟ್ರಿ ಇದು ಮಾಡಿಬಿಟ್ಟಿದ್ದಾರೆ ಓಪನ್. ಇವಾಗ ಅಮೇರಿಕಾ ಇಲ್ಲೆಲ್ಲ ಹೋದರೆ ಓಪನ್. ಸೊ ಅದರಿಂದ ಲಾಟ್ರಿಗೆ ಒಂದು ಪರ್ಸೆಂಟೇಜ್ ಎತ್ತಿಟ್ಟು ತಪ್ಪಿಲ್ಲ ಅಂತ ಹೇಳ್ಬೋದು. ದುಡ್ಡು ಅದರಲ್ಲಿ ಕೂಡ ಬರ್ತಕ್ಕಂಥ ಯೋಗ ಇದೆ. ಎಸ್ಪೆಷಲಿ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೊರ ದೇಶದಲ್ಲಿ ಅವರಿಗೆ ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಕಾರ್ಯಗಳು ಏನಾದರೂ ಇತ್ತು ಅಂದರೆ ಅದನ್ನು ಮಾಡಿದರೆ ಭಾರಿ ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಇದೆ ಮಕರ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿರೋರು ವಿದೇಶದಲ್ಲಿ ಇದ್ದರು ಅಂದರೆ ಅವರು ವೀಸಾ ಎಕ್ಸ್ಟೆನ್ಷನ್, ವರ್ಕ್ ಪರ್ಮಿಟ್ ಎಕ್ಸ್ಟೆನ್ಷನ್ ಇಲ್ಲ. ಹೊರ ದೇಶದಲ್ಲಿ ಇರ್ತಕ್ಕಂಥವರಿಗೆ ಲಾಟ್ರಿ ಹೊಡಿತಕ್ಕಂಥದ್ದು, ಅಲ್ಲೆಲ್ಲ ವೀಸಾ ಆಗಲಿ ಇದೆಲ್ಲ ಲಾಟ್ರಿಯಲ್ಲೇ ತಗೊಳ್ಳೋದು, ಅದಕ್ಕೆ ಬೀಳ್ತಕ್ಕಂಥ ಚಾನ್ಸ್ ಇರೋದ್ರಿಂದ ಮಕರ ರಾಶಿಯವರು ಹೋದ ವರ್ಷ ಎಲ್ಲ ಟ್ರೈ ಮಾಡಿರ್ತೀರ. ಅದಕ್ಕೆ ಹೋದ ವರ್ಷ ಟ್ರೈ ಮಾಡಿರ್ತೀರ. ನಮ್ಮ ಮನೆಯಲ್ಲಿ ಬರೆದಂಗೆ ನಮ್ಮ ಮನೇಲಿ ಬರ್ದಂಗೆ ಆಗಲಿ ಬಿಡು ಗುರುಗಳೇ ಅಂತ ಮಾತ್ರ
ಈ ವರ್ಷ ಇದ್ದು ಬಿಡಬೇಡಿ. ದುಡ್ಡು ಕಾಸು ವಿಷಯದಲ್ಲಿ ಆಗಬಹುದು, ಲಾಟ್ರಿ ವಿಷಯದಲ್ಲಿ ಆಗ್ಬೋದು, ವೀಸಾ ಫಾರ್ಮೇಟ್ ಹೊರದೇಶದ ವಿಷಯದಲ್ಲಿ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಹೊರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಮಕರ ರಾಶಿಯವರಿಗೆ ಭಾರಿ ಒಳ್ಳೆಯದಾಗುತ್ತೆ. ಇದುವರೆಗೂ ಹೊರದೇಶಕ್ಕೆ ಕಾಲಿಟ್ಟಿಲ್ಲ, ನಾನು ಆರಾಮಾಗಿ ಒಂದು 35 ವರ್ಷ 40 ವರ್ಷ ಆಯಿತು ಆರಾಮಾಗಿದ್ದೀನಿ, ಪಾಸ್ಪೋರ್ಟ್ ಮಾಡಿ 2 ಸತಿ ರಿನ್ಯೂವಲ್ ಮಾಡಿಸಿದ್ದೀನಿ ಅನ್ನೋರು ಕೂಡ ಈ ವರ್ಷ ಫಾರಿನ್ ಟ್ರಿಪ್ಸ್ ಬರುತ್ತೆ. ಟೂರ್ಗಾದರೂ ಹೋಗ್ತೀರಾ, ಈ ಒಂದು ಖರ್ಚು ಮಾಡಿ ಬರ್ತೀರಾ. ಆ ಟೂರ್ಗೆ ಹೋಗಿದ್ದ ಜಾಗದಲ್ಲೇ 1-2-3 ಕನೆಕ್ಷನ್ ಸಿಕ್ಕಿ ಆ ಕನೆಕ್ಷನ್ ತೊಗೊಂಡು ಬಂದು ಬಿಸ್ನೆಸ್ ಕೂಡ ಪ್ರಾರಂಭಿಸ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫಾರಿನ್ಗೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು, ಬಿಸ್ನೆಸ್ ಮಾಡುವಂಥದ್ದು, ಇದೆಲ್ಲ ಯೋಗಗಳು ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಆಲ್ರೆಡಿ ಇರುವವರಿಗೆ ಭಾರಿ ಒಳ್ಳೆಯದಾಗುತ್ತೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ರಾಹು ಅಂದರೆ ಮೈಗ್ರೇಷನ್ ಪ್ಲೇಸಸ್ ಇದ್ದರೂ ಅಲ್ಲದೆ ಬೇರೆ ಸ್ಟೇಟ್ಗಳಲ್ಲಿ, ಬೇರೆ ಕಂಟ್ರಿಗಳಲ್ಲಿ, ಬೇರೆ ಡಿಸ್ಟಿಕ್ಗಳಲ್ಲಿ ಶೈನ್ ಆಗ್ತಕ್ಕಂಥ ಯೋಗ ಬಿಸ್ನೆಸ್ ಪೀಪಲ್ಗೆ ಇದೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವವರಿಗೆ ಇದು, ಗೌರ್ಮೆಂಟ್ ಸೆಕ್ಟರಲ್ಲಿ ಅವರಿಗೆ ನಾರ್ಮಲಿ ನ್ಯಾಚುರಲಿ ವಾರ್ನಿಂಗ್ ಕೇತು ಸಿಂಹ ರಾಶಿಯಲ್ಲಿ ಇರೋದ್ರಿಂದ ಅದು ಕಾಮನ್ ರೊಟೀನ್ ಆಗಿ ಹೇಳ್ಕೊಂಡು ಬಂದಿರೋದು. ಏನಂದರೆ ಪ್ಯಾರಾಮೀಟರ್ಸಲ್ಲಿ ಕೆಲಸ ಮಾಡಿ ಗೌರ್ಮೆಂಟ್ ಅಫಿಷಿಯಲ್ಸ್, ಫ್ರಮ್ ಕಾನ್ಸ್ಟೇಬಲ್ಸ್ ಟು ಕಮಿಷನರ್, ಕಾರ್ಪೊರೇಟರ್ಸ್ ಟು ಮಿನಿಸ್ಟರ್, ಅದೊಂದು ಗೋಲ್ಡ್, ಸಿಲ್ವರ್, ಡೈಮಂಡ್ ಜ್ಯುವೆಲರೀಸ್ ಮಾಡ್ತಕ್ಕಂಥವ್ರಿಗೆ, ಕಾಸ್ಮೆಟಿಕ್ಸ್ ಇದು ಇರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ. ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಪ್ರೊಡಕ್ಷನ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು, ಸಿನಿಮಾ ಫೋಟೋಗ್ರಫಿ ಆಗ್ಬೋದು, ಇದರಲ್ಲೆಲ್ಲರೂ ಸಿನಿಮಾ ಸೀರಿಯಲ್ ಮಾಡ್ತಕ್ಕಂಥವ್ರಿಗೆ, ಶಾರ್ಟ್ ಮೂವೀಸ್ ಮಾಡುವವರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರಿಗೆ ಇವೆಲ್ಲ ಭಾರಿ ಒಳ್ಳೆಯದಾಗುವಂಥ ಚಾನ್ಸಸ್ ಇದೆ. ಈ ಯುಗಾದಿ ಹಬ್ಬದ ನಂತರ ಒಳ್ಳೆ ಫಲಗಳು ಸಿಗ್ತಾ ಇದೆ ಮಕರ ರಾಶಿಗೆ ಅಂತ ಹೇಳ್ಬೋದು. ಒಳ್ಳೆ ರೆಮಿನೇಷನ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದು ಬಿಟ್ಟು ಡೈರಿ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು, ಅಗ್ರಿಕಲ್ಚರಲ್ಲಿ ಇರುವವರು, ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್, ಆಮೇಲೆ ಪ್ಯಾರಾ ಫುಡ್ ಅಂತ ಹೇಳ್ತಾರಲ್ಲ, ಅಂದರೆ ಪ್ಯಾರಲಲ್ ಫುಡ್, ಮೆಡಿಕೇಷನ್ ಇಲ್ಲದೆ ಮಾಡ್ತಕ್ಕಂಥ ಫುಡ್ ಇರುತ್ತದಲ್ಲ, ಆ ಥರದ್ದು ಮಾಡ್ತಕ್ಕಂಥದ್ದು ಅವರಿಗೆಲ್ಲ ಭಾರಿ ಒಳ್ಳೆಯದಾಗುವ ಚಾನ್ಸಸ್ ಮಕರ ರಾಶಿಯವರಿಗಿದೆ. ಸೊ ಮಕರ ರಾಶಿಯವರಿಗೆ ಕಾಮನ್ ಆಗಿ ಹೆಲ್ತ್ ಇಶ್ಯೂಸ್ ಅಂತ ಬಂತು ಅಂದರೆ ಒಂದು 5-10% ಇರ್ತದಲ್ಲ ಮಕರ ರಾಶಿಯಲ್ಲಿ ಇಟ್ಟವರು ಸ್ವಲ್ಪ ದಪ್ಪ ಇರೋದಕ್ಕೆ ಚಾನ್ಸಸ್ ಉಂಟು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂಸ್, ಗಂಡು ಮಕ್ಕಳಿಗೆ ಸ್ವಲ್ಪ ಕಡಿಮೆ. ಮೇಲ್ ಫೀಮೇಲ್ ಅಂತ ತಗೊಂಡಾಗ ಅದು ಹೆಣ್ಣು ಮಕ್ಕಳು ಸ್ವಲ್ಪ ದಪ್ಪ ಇದ್ದೀವಿ ಅಂತಂದರೆ ಯಾವುದಾದ್ರು ಫಿಸಿಕಲ್ ಎಕ್ಸಸೈಸ್, ಒಂದು ವಾಕಿಂಗ್ ಅಂತ, ಒಂದು ಯೋಗ, ಈ ಥರ ಏನಾದರೂ ಲೈಫ್ ಸ್ಟೈಲ್ ಅವರು ಬದಲಾಯಿಸ್ಕೊಂಡ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಅದರಲ್ಲಿ ಹೆಚ್ಚಾಗಿ ಸ್ಪೆಷಲಿ ಕಣ್ಣಿನ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕಣ್ಣಿನ ಸಮಸ್ಯೆ ಬರಬಹುದು. ಕುಜ ಕೂಡ ಅಲ್ಲಿರೋದ್ರಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಏರ್ಪಾಡಾಗಬಹುದು. ಅದು ಬಿಟ್ಟರೆ ಅಗ್ರಿಕಲ್ಚರ್, ಲ್ಯಾಂಡ್ ಪರ್ಚೇಸ್ ಮಾಡಬಹುದು, ಲ್ಯಾಂಡ್ ಡೆವಲಪಿಂಗ್ ಮಾಡಬಹುದು. ಬುಧ 2ನೇ ಮನೆಯಲ್ಲಿ ಇರೋದ್ರಿಂದ ಹೊಸ ವ್ಯಾಪಾರಕ್ಕೆ ಕೈ ಹಾಕಬಹುದು. ಹೊಸ ವ್ಯಾಪಾರ ಎಲ್ಲ ಈ ವರ್ಷ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಮಾಡ್ತಿರ್ತಕ್ಕಂಥ ವ್ಯಾಪಾರದಲ್ಲಿ ಕೂಡ ಪ್ರಾಫಿಟ್ ಸಿಗೋ ಯೋಗಗಳು ಇವೆಲ್ಲ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ 80% ಚೆನ್ನಾಗಿರೋ ವಿಷಯಗಳೇ ಹೇಳಿದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಿಕೊಳ್ಳೋದಕ್ಕೆ ಇವರು ಏನೇನು ಮಾಡಬಹುದು? ಮಕರ ರಾಶಿ ಅಧಿಪತಿ ಶನಿ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗ್ತಕ್ಕಂಥದ್ದು ಉತ್ತಮ. ಮತ್ತು ತಿರುನಲ್ಲೂರು ನಮ್ಮೆಲ್ಲರಿಗೂ ಗೊತ್ತಿರೋದು, ನಳನಿಗೆ, ನಳಮಹಾರಾಜನಿಗೆ ಮೋಕ್ಷ ಸಿಕ್ಕಂಥ ಜಾಗ ಅದು. ಸೊ ಶನಿವಾರದ ದಿನ ಹೋಗದೆ, ವ್ಯಾಪಾರಸ್ಥರಾಗಿದ್ದರೆ ಬುಧವಾರ ದಿನ ಹೋಗಿ ಬನ್ನಿ. ನಾವು ವ್ಯಾಪಾರಸ್ಥರು ಏನೆಲ್ಲ ಕಾಮನ್ ಆಗಿ ವರ್ಕಿಂಗ್ ಕ್ಯಾಟಗರಿ ಪೀಪಲ್ ಅಂದರೆ ಶುಕ್ರವಾರ ದಿನ ಹೋಗಿ ಬನ್ನಿ. ತಿರುನಲ್ಲೂರಿಗೆ ಹೋಗಿ ಶನೇಶ್ವರನ ದೇವಸ್ಥಾನದಲ್ಲಿ ಶನಿಯನ್ನು ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ಬಿಸ್ನೆಸ್ ಪೀಪಲ್ ಆದರೆ ಬುಧವಾರ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಇನ್ನು ಲೋಕದ ಅಂದರೆ ಬೇರೆಯವರು ಅನ್ನೋರು ಲೋಕಲ್ ಇರತಕ್ಕಂಥ ಶನೇಶ್ವರ ದೇವಸ್ಥಾನಕ್ಕೆ, ಅಂದರೆ ಮನೆ ಹತ್ರ ಎಲ್ಲಾದರೂ ಶನೇಶ್ವರ ದೇವಸ್ಥಾನ ಇದೆ, ಬುಧವಾರ ಬಿಸ್ನೆಸ್ ಪೀಪಲ್, ಶುಕ್ರವಾರ ಕಾಮನ್ ಆಗಿರ್ತಕ್ಕಂಥವ್ರು ಹೋಗಿ ಬರ್ಬೋದು. ಕಪ್ಪು ಎಳ್ಳನ್ನು ಎಷ್ಟಾಗುತ್ತೋ ಅಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥದ್ದು ಉತ್ತಮ. ಕಾಗೆಗಳಿಗೆ ಆಹಾರ ಕೊಡುವಂಥದ್ದು ಉತ್ತಮ. ಅದೇ ರೀತಿ ಕಪ್ಪು ಶ್ವಾನಗಳು ಕಾಣಿಸಿದರೆ ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು, ಅದು ಕೂಡ ಎಸ್ಪೆಷಲಿ ತುಂಬಾ ಒಳ್ಳೆಯದು. ಕಪ್ಪು ನಾಯಿಗಳೆಲ್ಲ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಆರ್ಫನ್ ಬ್ಲಾಕ್ ಡಾಗ್ಸ್ ನೀವು ಕೈಯಲ್ಲಿ ಆದಷ್ಟು ಆಹಾರಗಳನ್ನು ಮಾಡಿ ಕೊಡ್ತಕ್ಕಂಥದ್ದು, ಆಹಾರ ಕೊಡುವಂಥದ್ದು ನಿಮಗೆ ಭಾರಿ ಒಳ್ಳೆಯದಾಗುತ್ತೆ. ಮಕರ ರಾಶಿಗೆ ಏನು ಪ್ಲಸ್ ಇದೆಯೋ ಅದು ಇನ್ನೂ ಹೆಚ್ಚಿಸಿಕೊಂಡು ಹೋಗುತ್ತೆ, ಚೆನ್ನಾಗಿರ್ತೀರ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅವರೆಲ್ಲ ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಇವಾಗ ಹೇಳಿದ್ದು ಯುಗಾದಿ ಹಬ್ಬದ
ವಿಶೇಷ ಫಲಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ. ಯುಗಾದಿ ಹಬ್ಬದಿಂದ ಯಾವೆಲ್ಲ ಫಲಗಳು ಒಳ್ಳೆ ಫಲಗಳಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸಾಧ್ಯವಾದಷ್ಟು ಮಕರ ರಾಶಿಯವರು ಶನಿ ಟೆಂಪಲ್ಗೆ ಹೋಗಿ ಬರೋದನ್ನು ಬಿಡಬೇಡಿ. ಪ್ರತಿ ಶನಿವಾರ ಸಾಧ್ಯವಾದರೆ ಪ್ರತಿ ಶನಿವಾರ ಹೋಗಿ ಶನಿದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಶನಿವಾರ ಎಳ್ಳನ್ನು ದಾನ ಮಾಡಿ, ಕಪ್ಪು ನಾಯಿಗಳಿಗೆ ಆಹಾರ ನೀಡಿ, ಕಾಗೆಗಳಿಗೆ ಆಹಾರ ನೀಡಿ, ತುಂಬಾ ಒಳ್ಳೆಯದಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.